ಓ ಮೈ ಗಾಡ್. ಅಣ್ಣ ಬೆಟ್ಟಕ್ಕೆ ಹೆಂಗ ಹೋಗೋದು? ಅಣ್ಣ ಬೆಟ್ಟಕ್ಕೆ ಹೆಂಗ ಹೋಗೋದು? ಅಣ್ಣ ಬೆಟ್ಟದ ಮೇಲೆ ಹೆಂಗ ಹೋಗೋದು? ಅಣ್ಣ ಬೆಟ್ಟದ ಮೇಲೆ ಹೆಂಗಣ ಹೋಗೋದು? ನಾವು ಬೆಟ್ಟದ ಮೇಲೆ ದಾರಿ ಹುಡ್ಕೊಂಡು ಹೋಗ್ತಾ ಬೆಟ್ಟದ ಕೆಳಗಡೆ ಇರೋ ಕ್ವಾರಿ ಒಳಗೆಲ್ಲ ಬಂದ್ಬಿಟ್ಟಿದೀವಿ. ಹೆಂಗ್ ಹೆಂಗ್ ಗೊತ್ತಾಗ್ತಲ್ಲ. ಬೇಗ ಹತ್ತು, ಬೇಗ, ಟೈಮ್ ಇಲ್ಲ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಶೋಕ್ ಆರಾಧ್ಯ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಆಫ್ ರೋಡಿಂಗ್ ರಾಮನಗರ ಅಂತ ಬಂದೆ. ನಿಜವಾದ ದೇವರಾಣೆಗೂ ನನ್ಗೆ ಹೆಂಗ್ ಹೋಗ್ಬೇಕು ರೋಡ್ಗೆ ಅಂತ ಗೊತ್ತಿಲ್ಲ. ನನ್ಗೆ ಯಾರನ್ನೋ ಕೇಳಿದೆ, ಹಿಂಗ್ ಹೋಗಪ್ಪ, ಹಂಗೋಗು ಹಿಂಗೋಗು ಅಂದ್ರು. ಸುಮ್ನೆ ಬರ್ತಾ ಇದೀನಿ. ರೋಡ್ ಅಂತೂ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಈ ಕಡೆಯಿಂದ ಹೋಗ್ಬೇಕು, ಎಂಟ್ರೆನ್ಸ್ ಏನು ಗೊತ್ತಿಲ್ಲ. ಮುಂದೆ ಕೆಲವ್ರು ಅಂತಾರೆ ಮುಂದೆ ಹೋಗು, ಲೆಫ್ಟ್ ತಗೋ ಅಂತಾರೆ. ಬಂದೆ, ನಿಜವಾಗ್ಲೂ ಯಾವ ಕಡೆ ರೋಡ್ ಅನ್ನೋದು ಗೊತ್ತಿಲ್ಲ. ಇದೇನಾ ಅಣ್ಣ? ಬೆಟ್ಟದ ಮೇಲೆ ಹೆಂಗ್ ಹೋಗೋದು? ಯಾವ ರೋಡ್ ಅಣ್ಣ? ಗಾಡಿ ಹೋಗಲ್ವಾ? ಗಾಡಿ ಹೋಗುತ್ತೆ ಅಂದ್ರೆ ಅಲ್ಲೊಂದು ಇಟ್ಕೆ ಫ್ಯಾಕ್ಟ್ರಿ ಇದೆಯಲ್ಲ, ಆ ಪಕ್ಕದ ರೋಡಿಂದನಾ? ಏನ ಹಂಗೆ ಹೋಗ್ಬೇಕಾ? ಹಿಂಗ ಹೋಗಕ್ಕಾಗಲ್ಲ. ಹೌದಾ? ಇಟ್ಕೆ ಫ್ಯಾಕ್ಟ್ರಿಯಿಂದನಾ? ಆ ಹುಡುಗರ್ನ ಕೇಳಿ, ಕರೆಕ್ಟಾಗಿ ಹೇಳ್ತಾರೆ. ಹೋಗ್ಬಿಡಿ. ಅಯ್ಯೋ ನೋಡಿ, ಹಿಂಗಾಗತ್ತೆ ನನ್ ಕತೆ. ನಾನು ಹಿಂಗೆಲ್ಲೆಲ್ಲೋ ಕೇಳ್ಕೊಂಡ್ ಬರ್ತೀನಿ, ಹಿಂಗೆಲ್ಲ ಹಾಗೆ ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ನನಗೆ ಗೊತ್ತಾಗಲ್ಲ. ಬಟ್ ನಾನು ಸುಮ್ಮನೆ ತಿರ್ಗಾಡ್ತಾ ಇರ್ತೀನಿ. ಅಣ್ಣ ಬೆಟ್ಟದ ಮೇಲೆ ಹೆಂಗಣ ಹೋಗಲ್ಲ? ಇದು ಬೈಕ್ ತಗೊಂಡ್ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ಬೇಕು? ಈ ರೋಡ್ ಅಲ್ಲ, ಈ ಡೋನು? ಹಾ, ಲೆಫ್ಟ್ ಸೀದಾ ಬೆಟ್ಟದ ಮೇಲೆ ಹೋಗುತ್ತಾ? ಇದೇ ರೋಡ್ ಕರೆಕ್ಟಾ? ಬಟ್ ಇದು ಹೆಂಗ್ ಹೋಗುತ್ತೆ? ಹಂಗೆ ಹೋಗ್ಬೇಕಾ? ಹೋಗಿ ಲೆಫ್ಟ್ ಅಲ್ಲೇ ಹೋಗ್ಬೇಕು, ಬಳಸ್ಕೊಂಡ್ ರೌಂಡ್ ಆಗುತ್ತೆ ಬೆಟ್ಟ. ಇಲ್ಲ ಅಂದ್ರೆ ಅಲ್ಲಿ ಇಟ್ಕೆ ಫ್ಯಾಕ್ಟ್ರಿ ರೋಡ್ ಅಲ್ಲಿಗೆ ಹೋಗುತ್ತೆ. ಹೀಗೆ ಹೋಗೋದೇ ಬೆಸ್ಟ್ ಅಲ್ವಾ? ಹಾ, ಒಬ್ರು ಹಿಂಗ್ ಹೋಗು ಅಂತಾರೆ, ಒಬ್ರು ಹಂಗ ಹೋಗು ಅಂತಾರೆ. ನಾನ್ ಯಾರ ಮಾತ್ ಕೇಳಿ ಹೆಂಗ್ ಹೋಗ್ಲಿ ನಾನು? ಬರಪ್ಪ ಬಾಬಾ ಅಣ್ಣ, ನೀನ್ ಹಿಂಗ ಹೋಗೋದೇ ಹತ್ರ ಅಲ್ಲಣ್ಣ? ಹಿಂಗ ಹಾ, ಯಾರ್ ಮಾತ್ ಕೇಳಲಿ, ಯಾರ್ ಮಾತ್ ಬಿಡ್ಲಿ? ಬಾಬಾ ಬಾಬಾ ಬಾ. ಇವತ್ತು ಡಬಲ್ಸ್, ಅದ್ರಲ್ಲೂ ಸಿಂಗಲ್ಸ್ ಅಲ್ಲ. ಅಶ್ವ ಬೈಕ್ ಅಂತ ನಿನ್ನ ಹುಚ್ಚಾಟಕ್ಕೆ ನನ್ನನ್ನು ಯಾಕೋ ಬಲಿ ಮಾಡ್ತೀಯ? ನಿನ್ನ ಭಾರ ಓರೋದಲ್ದಿರೆ ಇನ್ನಾರ ಜೊತೆಲಿ ಬೇರೆ ಇನ್ನೊಬ್ಬನ್ ಬೇರೆ ಕರ್ಕೊಂಡ್ ಬರ್ತೀಯ. ಅವನ್ ಭಾರನೂ ಓರ್ಬೇಕು ನಾನು ಅಂತ ನನಗ್ ಗೊತ್ತು ಅಶ್ವ. ನೀನು ಓರ್ಜ, ನಿನ್ ಕೈಲಿ ಆಗುತ್ತೆ. ನಿನ್ ಕೈಲಿ ಆಗ್ದಿದ್ ಯಾವ್ದು ಇಲ್ಲ. ನಂಗೆ ಚೆನ್ನಾಗ್ ಗೊತ್ತಿದೆ ಮಾಡ್ತೀಯ ಅನ್ನೋದು ನನ್ಗೆ ಗೊತ್ತಿದೆ. ಬಾ 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 ಬಾ. ಇದು ಭಾರಿ ಆಫ್ ರೋಡ್ ಇದೆ, ಭಾರಿ ಮಸ್ತಾಗಿದೆ. ಬಟ್ ಅದ್ರ ಏನು ಅಂದ್ರೆ ಸ್ಪೀಡ್ ಹೋಗಕ್ ಆಗಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಟೈಮಿಂಗ್ ನೋಡ್ಕೊಂಡು ಹತ್ತಿಸ್ತಾ ಇದೆ. ಬಟ್ ಅವಾಗ ನಾನು ಸೋಲೋ ಇರ್ತಾ ಇದೆ, ಟೈಮಿಂಗ್ ನೋಡ್ಕೊಂಡು ಹೊಡಿತಾ ಇದೆ. ಬಟ್ ಇವತ್ತು ಡಬಲ್ಸ್ ಇರೋದ್ರಿಂದ ಟೈಮಿಂಗ್ ನೋಡ್ಕೊಂಡು ಹತ್ಸಕ್ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆರಾಮಾಗಿ ಹೋಗ್ಬೇಕು. ಯಾಕಂದ್ರೆ ಅಷ್ಟೊಂದು ಜಾಸ್ತಿ ನಾನು ತೊಂದರೆ ಕೊಡಕ್ ಆಗಲ್ಲ. ನಾನು ಇವನಿಗೆ ಜಾಸ್ತಿ ತೊಂದರೆ ಕೊಟ್ಟ ಅಂದ್ರೆ ಆಮೇಲೆ ಅವನು ಸರಿಯಾಗಿ ತೊಂದರೆ ಕೊಡ್ತಾನೆ. ಆಮೇಲೆ ನಾನು ಬಾಯ್ ಬಿಡ್ಕೊಬೇಕು. ಆ ರೇಂಜಿಗೆ ತೊಂದರೆ ಕೊಡ್ತಾನೆ. ಕರೆಕ್ಟ್ ಅವಲೇ ಇಟ್ಕೆ ಫ್ಯಾಕ್ಟ್ರಿಗಳಿಂದ ಹೋಗಿದ್ರೇನೆ ನಾನು ಬೇಗ ಹೋಗ್ತಾ ಇದ್ದೆ. ಯಾರು ಪಲ್ಸರ್ ಅವ್ರ ಮಾತು ಕಟ್ಕೊಂಡು ಮುಂದಕ್ಕೆ ಹೋಗಿ ಎಡವಟ್ ಮಾಡ್ಕೊಂಡೆ. ಕಾಮಾನ ಅಶ್ವ. ಓ, ಎಳೆದು ಬಿಡುತ್ತೆ ಮಣ್ಣು ಮರಳು ಸ್ಪೀಡಾಗಿ ಟ್ರಾಫಿಕ್ ಕೊಟ್ರೆ. ಎಲ್ಲಿ ಹೋಗ್ತಾ ಇದೆಯಪ್ಪ ಇದು ರೋಡ್? ಬಳಸಿ 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 ಬೆಟ್ಟದ ಮೇಲೆ ಹೋಗಕ್ಕೆ ಯಾವ್ದು ಲೆಫ್ಟ್ ಕಾಣ್ತಾ ಇಲ್ಲ. ಮುಂದೆ ಹೋಗಿ ಲೆಫ್ಟ್ ಅಂತ ಹೇಳಿದ್ರು ಅಣ್ಣವರು. ಲೆಫ್ಟ್ ಅಪ್ಪ. ಹೋಗ್ತಾನೆ ಇದೀನಿ. ಇದಾ ಇದೆ ಅಲ್ವಾ ಜಿತಾ? ಇದೆ ಅನ್ಕೊಂತೀನಿ ನಾನು. ಲೆಫ್ಟ್ ನಾನು ಹಂಗ್ ಬಂದಿದ್ರು ಹಿಂಗೆ, ಹಿಂಗ ಬಂದಿದ್ರು ಹಿಂಗೆ. ಇದು ಬೆಟ್ಟದ ಮೇಲೆ ಹೋಗುತ್ತಾ?
ಅಥವಾ ಯಾವ್ದಾದ್ರು ಕ್ವಾರಿನ ಇದು? ಏ ಇಲ್ಲ ಕಣ, ಇದು ಯಾವ್ದೋ ಕ್ವಾರಿ ರೋಡು. ಇಲ್ಲಪ್ಪ, ಇದು ಕ್ವಾರಿ ಮಾಡಿರೋದು ಯಾರೋ. ಕಲ್ಲು ಹೊಡಿತಾರಲ್ಲ, ಕಲ್ ಕ್ವಾರಿ. ಬೆಟ್ಟದ ಮೇಲೆ ಹೋಗೋ ರೋಡ್ ಇದಲ್ಲ. ಅದು ಕ್ವಾರಿ ಮಾಡಿರೋದು. ಕ್ವಾರಿ ಗುರು ಹೇಳಿಲ್ವಾ? ಇದಲ್ಲ, ಮುಂದ್ಗಡೆ ರೋಡ್ ಯಾವ್ದಾರು ಇರುತ್ತೆ ಬಾ. ನಾವು ಬೆಟ್ಟದ ಮೇಲೆ ದಾರಿ ಹುಡ್ಕೊಂಡು ಹೋಗ್ತಾ ಬೆಟ್ಟದ ಕೆಳಗಡೆ ಇರೋ ಕ್ವಾರಿ ಒಳಗೆಲ್ಲ ಬಂದ್ಬಿಟ್ಟಿದೀವಿ. ಹೆಂಗ್ ಹೆಂಗ್ ಗೊತ್ತಾಗ್ತಲ್ಲ. ಬೇಗ ಹತ್ತು, ಬೇಗ, ಟೈಮ್ ಇಲ್ಲ. ಅದು ಬೇರೆ ಇವತ್ತು ಡಬಲ್ಸು, ಪೆಟ್ರೋಲ್ ಬೇರೆ ಕಮ್ಮಿ ಐತೆ. ಊರೆಲ್ಲ ಸುತ್ಕೊಂಡು ಸುಮ್ನೆ ಹೋಗ್ತಾ ಇದ್ವಿ. ಬೆಟ್ಟ ಆಗ ಚೆನ್ನಾಗಿದೆ, ಬೈಕ್ ಹೋಗ್ಬೋದು ಅಂದ್ಬಿಟ್ಟು ಮೇಲೆ ತಗೊಂಬರೋಣ ಅಂತ ನುಗ್ಸ್ಬಿಟ್ಟು ಒಳಗಡೆ ಇದ್ರೊಳಗ್ ಬಂದು ತಗೊಳಕೊಂಡಿದೀವಿ. ಈಗ ಹೆಂಗಪ್ಪ ಬೆಟ್ಟದ ರೂಟು ದೇವ್ರಣೆಗೂ ನಮಗೂ ಗೊತ್ತಿಲ್ಲ. ನರಸಿಂಹಸ್ವಾಮಿನೇ ಮೇಲೆ ಕರ್ಕೊಂಡು ಹೋಗ್ಬೇಕು ನಮ್ಗೆ ಬೆಟ್ಟದ ಮೇಲೆ. ಸಿಂಗಲ್ಸ್ ಆಗಿದ್ರೆ, ಸೋಲೋ ಆಗಿದ್ರೆ ಬಡದಾಡ್ಬಿಡ್ತಾ ಇದೆ ರೋಡ್. ಈಗ ಡಬಲ್ಸ್ ಆಗಿರೋದ್ರಿಂದ ಆ ರೀತಿ ಯಾವುದೇ ಸಾಹಸಕ್ಕೆ ಕೈ ಹಾಕ್ದಿರೆ ಸೈಲೆಂಟ್ ಆಗಿ ಹೋಗ್ಬೇಕು. ಅದು ಅಲ್ಲಪ್ಪ, ಅದು ಯಾವ್ದೋ ತೋಟಕ್ಕೆ ಹಿಂಗ ಅನ್ಕೊಂಡೆ ಅವಳೆ ಕ್ವಾರಿ ಒಳಗೆ ಹೋಗಿದ್ದು. ಹಾ, ಅಲ್ಲಿ ನೋಡಲಿ ಯಾರೋ ಒಬ್ಬ ಮನುಷ್ಯ ನಿಂತಿ ಅಂದ್ಮೇಲೆ. ಹಾ, ಅದೆಲ್ಲ ಜಾಗ ಹೋಗೋದು ಆಕ್ಚುಲಿ. ಅಲ್ಲಿ ಎಂಡು ಅದು ಯಾರೋ ಇದು ತಗೊಂಡಿರ್ತಾರ ಪ್ರೈವೇಟ್ಗೆ, ಈ ಕಲ್ಲೋಡಿಯವರು. ಆಕ್ಚುಲಿ ಹೆಂಗಿದೆ ದಾರಿ ಅಂದ್ರೆ ನೋಡಿ, ಅಲ್ಲಿಂದ ಬಂದ್ರೆ ನೀರಿಲ್ ಸಿಗಾಕೊಂಚೆ ನೀನು. ಆಮೇಲೆ ವಾಟರ್ ಕ್ರಾಸಿಂಗ್ ಮಾಡ್ಬೇಕಾಗುತ್ತೆ. ಅಲ್ಲಿಲ್ಲ ಗುರು, ನೀನ್ ಅಲ್ಲೇ ಬರ್ಬೇಕು. ಹಾ, ಲೈನ್ ಬರ್ಬೇಕಂದ್ರೆ ನೀನ್ ಇಲ್ಲಿಂದ ಅಂಕಲ್ ಹೇಳಿಲ್ವಾ, ಹಿಂಗ್ ಬಂದು ನೀನೊಂದು ಕ್ರಾಸ್ ಮಾಡ್ಕೊಂಡ್ ಬಂದು ಹಿಂಗೆ ಹೋಗ್ಬೇಕು ನೀನು ಅಂತ. ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಟ್ವಾ ನಾವು 2-3 ಕಿಲೋಮೀಟರ್. ವಾಪಸ್ ಅಲ್ಲೇ ಬಂದ್ವಾ ಗುರು? ಇಲ್ಲಿ ರೋಡು ಇದು ಆಕ್ಚುಲಿ ರೋಡ್ ಅನ್ಸುತ್ತೆ ನನ್ನ ಪ್ರಕಾರ. ಇದು ಕ್ವಾರಿಗೆ ಹೋಗುತ್ತೆ. ಇಲ್ಲಿ ಇಲ್ಲೊಂದು ರೋಡ್ ಇದೆ. ಓ ಮೈ ಗಾಡ್, ಮತ್ತೆ ಕ್ವಾರಿ ಒಳಗೆ ಹೋಗ್ಬಿಡ್ತೀನ? ಯಾವ್ದು ಸಂದಿನ? ಆಕ್ಚುಲಿ ಇದೇ ಕರೆಕ್ಟ್ ರೋಡ್ ಅನ್ಸುತ್ತೆ ರಚಿತ. ಅಣ್ಣ ಬೆಟ್ಟಕ್ಕೆ ಹೆಂಗ ಹೋಗೋದು? ಮೇಲ್ಗಡೆ ಬೆಟ್ಟಕ್ಕೆ ಹಿಂಗ ಹೋಗಲ್ವಾ? ಹಿಂಗೋಗಿ ಅಂಗಡಿನ? ಹಾ ಹಾ, ಫುಲ್ ಬೆಟ್ಟದ ಮೇಲೆ ಹೋಗುತ್ತಾ ಗಾಡಿ? ಹೆಂಗೂ ಹೋಗಲ್ವಂತ. ವಾಪಸ್ ಮೇನ್ ರೋಡ್ಗೆ ಬಂದು ಅಂಗಡಿ ಬರುತ್ತೆ ಅಂದ್ರೆ ಮೇನ್ ರೋಡ್ಗೆ ಬಂದು ಅಂತ ಅರ್ಥ. ಅಲ್ಲಿ ಬಾಲಕ ಇಲ್ಲ, ಅಣ್ಣನ್ ಕೇಳಿದ್ರು. ಅಣ್ಣ ಬೆಟ್ಟಕ್ಕೆ ಹೆಂಗ ಹೋಗೋದು? ಗಾಡಿ ಹೋಗೋದು ಹೆಂಗ? ಈ ಸಂದಿಲ್ಲ ಅದ ಹೆಂಗ ಹೋಗುತ್ತೆ? ಹಂಗೇನಾ?
ಇದು ಅಂಗಡಿ ಬಾಗ್ಲಾಕ್ಬಿಟ್ಟ ಸದ್ಯಕ್ಕೀಗ ಭಾನುವಾರ ಅಂತ. ನಮ್ಗೇನ ಮಾಡಕ್ ಕೆಲ್ಸ ಇಲ್ಲ ಭಾನುವಾರ, ಅವ್ರಿಗೂ ಕೆಲ್ಸ ಇರಲ್ವಾ? ಏನ್ ಬೆಟ್ಟ ಹೊಡೆದ ಕಲ್ ಮಾಡಿ ಸೈಜ್ಗಳು ಮಾಡಿಕ್ಬಿಟ್ಟಾರ. ಹೋಗು ಚಿಕ್ಕ ಚಿಕ್ಕ ಪೀಸ್ ಪೀಸ್ ಆಗಿ ಎಲ್ರು ಬೆಟ್ಟ ಸ್ಟ್ರೈಟ್ ಆಗಿ ಹಚ್ಚಿದ್ರೆ ನಾವು ಬೆಟ್ಟನೆಲ್ಲ ಒಂದ್ ರೌಂಡ್ ಹಾಕೊಂಡ್ ಹಚ್ಬಿಟ್ಟು ರೋಡ್ ಗೊತ್ತಿಲ್ದ್ರೆ ಅಲ್ವಾ? ಆ ಅಣ್ಣ ಹೇಳಿದ್ದು ಅಲ್ಲಿ ರೂಮ್ ಎಲ್ಲ ಹೋಗುತ್ತೆ ಹೋಗು ಅಂದ್ರಲ್ಲ. ಎಕ್ಸ್ಟ್ರೀಮ್ ಆಫ್ ರೋಡ್. ಏನು ರಾಮನಗರದ ನರಸಿಂಹಸ್ವಾಮಿ ಬೆಟ್ಟದ ಆಫ್ ರೋಡು. ಬಾಬಾ ಹೆಂಗಿ ಗುರು? ಈ ಲೆಫ್ಟ್ ಹ್ಞೂ ಗುರು. ಇಲ್ಲ ಕಣ ಅಂತ ಹೇಳಿದ್ದು. ಯಾವ ಲೆಫ್ಟ್? ಮತ್ತೆ ಈ ರೈಟು? ಗೊತ್ತಿಲ್ದಿರೋ ಜಾಗದಲ್ಲಿ ಹಾ ಪಾಪ ಡಮ ಡಿಮಿ ಕಲ್ಲು ಹೊಡಿತಾವೆ. ಹೋಗು. ಇದೇ ಆಕ್ಚುಲಿ ರೋಡ್. ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡೋದು ಕಾಣಿಸ್ತದೆ ದೇವಸ್ಥಾನ. ಬಾಬಾ ಕ್ವಾರಿ ತೆಗೆದು ಹೌದು ಊಣ್ಬಿಟ್ಟಾರೆ ಗುರು. ಅಜಿತಾ ಬಿದ್ರೆ ಕೆಳಗಡೆ ನೀರು, ತಲೆ ಕೆಡ್ಸ್ಕೊಬೇಡ, ನೀರಲ್ಲಿ ಎತ್ಕೊಂಡ್ಬರ್ತೀನಿ ನಾನು ನಿನ್ನ. ಇಷ್ಟೇ ಅನ್ಸುತ್ತೆ ಅಜಿತಾ. ಬಾ ಇದ್ರ ಮೇಲೆ ಗಾಡಿ ಹೊತ್ಸಕ್ ಆಗಲ್ಲ. ಎಲ್ಲಿಗೆ? ಇಲ್ಲ ಗುರು ಇಷ್ಟೇ. ಕೊನೆಗೂ ಗುರು ಅಂತೂ ಇಂತೂ ದಾರಿ ಗೊತ್ತಿಲ್ದಿರೋ ಜಾಗದಲ್ಲೂ ಊರಲ್ಲಿ ಇರೋರ್ನೆಲ್ಲ ಅಲ್ಲಿ ಕೇಳ್ಕೊಂಡು ಇವ್ರನ್ನ ಕೇಳ್ಕೊಂಡು ಅಣ್ಣ ಹೆಂಗೆ ಅಕ್ಕ ಹೆಂಗೆ ಅನ್ಕೊಂಡು ಕೊನೆಗೂ ಬೆಟ್ಟದ ಮೇಲೆ ಅಶ್ವನ್ ತಗೊಂಡ್ ಮುಂದೆ ಬಿಡ್ಲಿಲ್ಲ. ಸಾಕ್ಷಾತ್ ನರಸಿಂಹಸ್ವಾಮಿ ಆಶೀರ್ವಾದದಿಂದ ಸುರಕ್ಷಿತವಾಗಿ ಮೇಲೂ ಬಂದ್ಬಿಟ್ಟೆ. ಕೆಳಗೆ ಇಳಿಸರ್ ಇರೋದು ಸೆಕೆಂಡ್ ಆಫ್ ರೋಡ್ ಅದು. ಬಾ ಹಬ್ಬ ಇದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ. ಆ ಕಡೆ ಎಲ್ಲ ಹುಡುಗರೆಲ್ಲ ಇದ್ದಾರೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಈ ಕಡೆ ಒಳ್ಳೆ ವ್ಯೂ ಇದೆ. ನೀವು ಯಾರು ಬರೋದಿದ್ರೆ ಬನ್ನಿ, ಚೆನ್ನಾಗಿದೆ ವ್ಯೂ. ಎಲ್ಲ ಕಾಣುತ್ತೆ. ರಾತ್ರಿ ಹೊತ್ತು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ಬೇಕಾದ್ರೆ ಲೈಟ್ ಏನಾದ್ರು ಕಾಣಿಸ್ಬೋದು. ಅವ್ರೇನಾದ್ರು ಲೈಟ್ ಹಾಕಿದ್ರೆ ದೇವಸ್ಥಾನದವರು. ಅಲ್ಲಿ ಅಶ್ವ ಅಲ್ಲಿ ನಿಂತಿದ್ದಾನೆ.
ನೋಡಿ ಜಾಗ ಮಾತ್ರ ಚೆನ್ನಾಗಿದೆ. ನಮ್ಮ ಅಶ್ವಂದ್ ಒಂದ್ 2 ಫೋಟೋಸ್ ತಗೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಗೋಪ್ರೋ ಅಲ್ಲಿ ಬ್ಯಾಟ್ರಿ ಲಾಸ್ಟ್ 5% ಇದೆ. ಆದ್ದರಿಂದ ಈ ಸತಿ ಇಳಿಸೋ ವಿಡಿಯೋನ ನಾನು ಹಾಕೋಕ್ಕಾಗಲ್ಲ. ಆದ್ದರಿಂದ ಹತ್ತಿ ಕರ್ಕೊಂಬಂದು ಏನಿದೆ ಈ ಜಾಗ ಇಲ್ಲಿಂದ ಭಾರಿ ಆಳ ಇದೆ, ಚೆನ್ನಾಗಿ ಕೊರೆದ್ಬಿಟ್ಟವ್ರೆ ಬೆಟ್ಟನ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ಅಶ್ವ ಇನ್ನೊಂದು ಮಸ್ತ್ ಆಫ್ ರೋಡ್ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.